ಇರಲ್ಲ ಅಂದ್ರೆ ಅವರು ನಿರೂಪಣೆ ಮಾಡಲ್ಲ ಅಂತ ಕೇಳಿ ಬರ್ತಾ ಇದೆ. ಆಲ್ರೆಡಿ ಅದು ಕನ್ಫರ್ಮ್ ಕೂಡ ಅವ್ರ ಹೆಸರು ಕನ್ಫರ್ಮ್ ಕೊಟ್ಟರು. ನಿಮ್ಮ ಪ್ರಕಾರ ನೆಕ್ಸ್ಟ್ 12 ಅಲ್ಲಿ ಇವರು ಇರಬೇಕು ಅನ್ನೋದಾದ್ರೆ ನೀವು ಯಾರ ಹೆಸರನ್ನ ತಗೊಳ್ತೀರಾ? ಇಲ್ಲ, ನನಗೆ ಸುದೀಪ್ ಸರೇ ಇರಬೇಕು. ಯಾಕಂದರೆ ನಾನು ಈಗ ಬಿಗ್ ಬಾಸ್ಗೆಲ್ಲ ಹೋಗ್ತೀನಿ ಅಂತ ಬಂದಾಗ ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ, ನಾನು ಆ ಮನೆಯಲ್ಲಿ ಇರ್ತೀನಿ ಹಾಗೆ. ಆವಾಗ ನಾನು ವೀಕೆಂಡ್ ಬಂದರೆ ಸುದೀಪ್ ಸರ್ ಹತ್ರ ಅದೊಂದು ಇಮ್ಯಾಜಿನೇಷನ್ ನಮ್ಮ ತಲೆನಲ್ಲಿ ಬಂದಿದೆ. ಸೊ ಅವ್ರು ಬಿಟ್ಟು ನಾನು ಯಾರನ್ನು ಅಲ್ಲಿ ಊಹೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸುದೀಪ್ ಸರೇ ಬರ್ತಾರೆ ಅಂತ ನನಗೆ ಅನ್ನಿಸ್ತಿದೆ, ನನ್ನ ಸಿಕ್ಸ್ ಸೆನ್ಸು. ಅವ್ರು ಏನೇ ಹೇಳಿರ್ಬೋದು, ಚಾನೆಲ್ ಅವರು ಅವ್ರನ್ನ ಬಿಡಲ್ಲ. ಮೊನ್ನೆ ಇವರು ಬಿಗ್ ಬಾಸ್ ಡೈರೆಕ್ಟರ್ ಪ್ರಕಾಶ್ ಅವ್ರದ್ದು ಕೂಡ ನಾನು ಪ್ರೆಸ್ ಮೀಟ್ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಅವ್ರು ಈ ಸಲನೂ ಮಾಡಲ್ಲ ಅಂತ ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದೀವಿ, ನೆಕ್ಸ್ಟು ನಾವು ಕನ್ವಿನ್ಸ್ ಮಾಡ್ತೀವಿ, ನಾವು ಅವರನ್ನು ಬಿಡಲ್ಲ ಅಂತ ಹೇಳಿದ್ದಾರೆ. ಸೊ ಹೋಪ್ಫುಲಿ ಅವರೇ ಇರ್ತಾರೆ. ಅವ್ರ ಜಾಗದಲ್ಲಿ ನಾವು ಯಾರನ್ನೂ ಇಮೇಜ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವರಷ್ಟು ಚೆನ್ನಾಗಿ ಯಾರಿಗೂ ಮಾತಾಡೋಕ್ಕೆ ಬರಲ್ಲ. ನಮ್ಮ ಕನ್ನಡ ಸ್ಟಾರ್ಗಳಿಗೆ ನಾನು ಅದು ಹೇಳಿ, ಅಂದರೆ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರೆಂತ್ ಇರುತ್ತೆ, ಒಬ್ರದ್ದು ಡ್ಯಾನ್ಸ್ ಇರುತ್ತೆ. ಈಗ ಸುದೀಪ್ ಸರ್ ಹೇಳಾಗ ನಂಗೆ ಡ್ಯಾನ್ಸ್ ಬರಲ್ಲ ಅಂತಾರೆ ಅವರು. ಬಟ್ ಅವರಷ್ಟು ಮಾತಾಡೋದು, ಅವರಷ್ಟು ಸೆನ್ಸ್ ಆಫ್ ಹ್ಯೂಮರು, ಮತ್ತು ಒಂದು ಒಳ್ಳೆ ಜಡ್ಜ್ ಆಗಿ ಆನ್ ಸ್ಪಾಟಲ್ಲಿ ಅವ್ರು ಕೊಡೋವಂಥ ಎಕ್ಸಾಂಪಲ್ಸು, ಅವರು ಮಾಡುವಂಥ ನೋಡು, ಅವ್ರ ಡ್ರೆಸ್ಸು, ಅವ್ರ ಹೈಟು, ಅದು ಯಾರೂ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಕಂಡ್ರೆ ಒಂದು ಆ್ಯಟಿಟ್ಯೂಡ್ ಇದೆ. ಸುದೀಪ್ ಅಂತ ಅಂದರೆ ಒಂದು ಆ್ಯಟಿಟ್ಯೂಡು, ಅದನ್ನು ನೀವು, ಮತ್ತು ಅವ್ರ ಹತ್ರ ನಾಲೆಡ್ಜ್ ಇದೆ. ಸುಮ್ಮನೆ ಅಲ್ಲ ಮನುಷ್ಯ ಒಬ್ಬ ಆ್ಯಕ್ಟ್ರಾಗಿ ಬಂದಿರೋದಲ್ಲ. ನಾನು ಎಷ್ಟೋ ಸಲ ನಾನು ಅವ್ರಿಗೆ ಹೇಳಿದಾಗೆ, ನಿಮ್ಮ ಮಾತು ನೋಡೇ ಫ್ಯಾನು, ನಿಮ್ಮ ಇಂಟರ್ವ್ಯೂಯಲ್ಲೇ ಫ್ಯಾನು ಅಂತ ಹೇಳಿದಾಗ ಅವ್ರಿಗೆ ಒಂದು ಕ್ವೆಶನ್ ಬಂದೂ ಇರುತ್ತೆ. ಇವ್ರು ನನಗೆ ಸಿನಿಮಾಗಳಿಗೆ ಫ್ಯಾನ್ ಅಲ್ಲ, ನನ್ನ ಮಾತಿಗೆ ಫ್ಯಾನು ಅಂತ ಅಂದರೆ, ನನ್ನ ಮಾತುಗಳನ್ನ ನೋಡ್ಕೊಂಬಿಟ್ಟು ಇವ್ರು ನನ್ನ ಸಿನಿಮಾ ನೋಡಲಿಲ್ಲ ಅಂದರೆ ಏನು ಕತೆ ಅನ್ನೋದೆಲ್ಲ ಕ್ವೆಶನ್ ಮಾರ್ಕ್ ಬಂದುಬಿಡುತ್ತೆ ಅವ್ರಿಗೆ. ಸೊ ಒಬ್ಬ ಒಳ್ಳೆ ಆ್ಯಕ್ಟರಾಗಿ, ಒಬ್ಬ ಒಳ್ಳೆ ಆ್ಯಂಕರು ಆಗಿ ಇರೋದು ಅದು ತುಂಬಾ ಕಷ್ಟ. ಸೊ ಅದು ಅಂಥ ಒಂದು ಟ್ಯಾಲೆಂಟೆಡ್ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರು. ಅವ್ರನ್ನ ಬಿಟ್ಟರೆ ನಾವು ಯಾರನ್ನೂ ಊಹೆ ಮಾಡ್ಕೊಳ್ಳಲ್ಲ. ಯಾರನ್ನೂ ಊಹೆ ಮಾಡಿಕೊಂಡ್ರು ಪಾಪ ಯಾರೂ ಸೂಟ್ ಆಗಲ್ಲ ಅವ್ರ ಜಾಗದಲ್ಲಿ. ಹೌದು, ಅವ್ರ ಜಾಗದಲ್ಲಿ ಬೇರೆ ಯಾರನ್ನು ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ. ಬಟ್ ಒಂದು ಫನ್ನಾಗಿ ಹೇಳೋದಾದ್ರೆ, ಇನ್ ಕೇಸ್ ಆ ಪ್ಲೇಸಲ್ಲಿ ಜಾನ್ವಿ ಮೇಡಮ್ ಅವರು ಆ್ಯಂಕರಿಂಗ್ ಮಾಡಿದ್ರೆ ಫುಲ್ ಆ ಸೀಸನಲ್ಲಿ ಬರೀ ಹುಡುಗರು ಇರ್ತಾರೆ. ಇಲ್ಲ, ಹಂಗೇನಿರಲ್ವಲ್ಲ. ಈಗ ಬಿಗ್ ಬಾಸ್ ಅದನ್ನ ನಾನು ಸೆಲೆಕ್ಟ್ ಮಾಡೋದಂತ ಆ್ಯಂಕರ್ ಅಲ್ಲ, ಫುಲ್ ಎಲ್ಲ ಆಡಿಯನ್ಸ್ ಕೂಡ ಕಲರ್ಸ್ ಟೀಮು. ಸೊ ನಾನು ಆ ಜಗಳಗಳನ್ನ ಬಿಡ್ಸೋಕ್ಕಾಗತ್ತಾ ಹೇಳಿ? ನನ್ನ ಕಂಡ್ರೆ ಎಲ್ಲರೂ ಬೆಲೆ ಕೊಡ್ತಾರೆ ಅನ್ಕೊಂಡಿದ್ದೆ. ಅಲ್ಲ, ಆಕ್ಚುಲಿ ನೀವು ಸಖತ್ ಸಾಫ್ಟ್ ಅಂತ ಕೇಳ್ಬಿಟ್ವಿ. ಯಾರಾದ್ರೂ ಹಂಗೆ ಜಗಳ ಮಾಡ್ತಾ ಇದ್ರೆ, ಎಕ್ಸಾಂಪಲ್ ಸೀಸನ್ ಇಲ್ಲೇ ಜಗದೀಶ್ ಸರು ಮತ್ತೆ ಚೈತ್ರಾ ಮ್ಯಾಮ್ ಜಗಳ ಆಡೋದನ್ನ ಆ ಸಿಚುವೇಶನ್ ನೀವಿದ್ರೆ ಏನ್ ಮಾಡ್ತಿದ್ರಿ? ಇಲ್ಲ,